ಒಬ್ಬ ಸ್ನೇಹಿತ ಬಹಳ ಸಹಕಾರ, ಬಹಳ ಶ್ರೀಮಂತ, ಇನ್ನೊಬ್ಬ ಅಷ್ಟೇ ಬಡವ. ಆದರೂ ಇಬ್ಬರು ಸ್ನೇಹಿತರು ಬಹಳ ಗಂಭೀರವಾಗಿತ್ತು, ಗಾಢವಾಗಿತ್ತು. ಯಾರಿಂದಲೂ ಕಳಿಸಲಾರದು ಪ್ರಸಂಗ. ಒಂದಿನ ಶ್ರೀಮಂತ ಸಹಕಾರ ತನ್ನ ಸ್ನೇಹಿತರಿಗೆ ನನಗೆ ಆನೆ ಬೇಕು. ಅವನೇನಂದ, ಏನಪ್ಪ ನೀನು ಬಹಳ ಶ್ರೀಮಂತ, ನಾನೇನ್ ಮಾಡಿ ಹೇಳಿ ಒಂದು ಚಿಕ್ಕ ಮರದ ಆನೆ ತಗೊಂಡು ಅವನು ಆನೆ ಇಟ್ಕೊಂಡ. ಮತ್ತೆ ಆನೆ ಬೇಕು ನನಗೆ. ಅವನಂದ, ನನಗೆ ಎಷ್ಟೇ ಶಕ್ತಿ ಇರೋದು ಅಂತೇಳಿ ಒಂದು ಮಣ್ಣಿನ ದೊಡ್ಡದ ಆನೆ ಮಾಡಿಸ್ಕೊಂಡು ತರಬೇಕು. ಅವನ ತಗೊಂಡು ಇನ್ನೂ ಆನೆ ಬೇಕು ನನಗೆ. ಮಣ್ಣಿಂದಾಯ್ತು, ಮರದ್ದಾಯ್ತು, ಅವನ ಶಕ್ತಿ ಒಂದು ಯಾವುದೋ ಒಂದು ಲೋಹದ ಆನೆ ಮಾಡಿಕೊಟ್ಟ. ಅದನ್ನು ತಗೊಂಡ, ನನಗಿನ್ನೂ ಆನೆ ಬೇಕು. ಇವ್ರ ಕೈಲಿ ಆಗಲಿಲ್ಲ. ಹೇಳಿದ, ನೀನು ಬಹಳ ಶ್ರೀಮಂತಪ್ಪ, ನೀನು ಬಂಗಾರದ ಆನೆನೇ ಮಾಡ್ಕೋಬಹುದು, ನನ್ನ ಕೈಲಿ ಇಷ್ಟ ಸಾಧ್ಯ, ನಾನೇನ್ ಮಾಡೋಣ. ಅದಕ್ಕೆ ಅವನು ಇನ್ನೂ ಆನೆ ಬೇಕು. ಏನು ಅಂತ ಅವನೇ ಹೇಳಿದಂತೆ, ನನಗೆಲ್ಲ ಇದೆ, ಎಲ್ಲ ಇದೆ, ಬೇಕಾಗ್ತಿದೆ, ನನಗೆ ಆನೆ ಇಲ್ಲ. ಆನೆ ಇದೆಯಲ್ಲಪ್ಪ ಅಂತ. ಆ ಆನೆ ಇಲ್ಲ ಆದ್ರೆ ಆರೋಗ್ಯ, ನೇಂದ್ರೆ ನೆಮ್ಮದಿ. ಆರೋಗ್ಯ ನೆಮ್ಮದಿ ಇಲ್ಲ, ನನಗೆ ಯಾವ ಆನೆ ಬೇಕು, ಈ ಆನೆ ಬೇಡ. ಹಾಗೆ ಇವತ್ತು ಏನಾಗಿದೆ ಮನುಷ್ಯನ ಜೀವನ ಅಂದ್ರೆ, ಆರೋಗ್ಯನೂ ಪಡ್ಕೊಳ್ತಾ ಇದ್ದಾರೆ, ನೆಮ್ಮದಿನೂ ಪಡ್ಕೊಂತ ಇದ್ದಾರೆ. ಎಲ್ಲಿಂದಲೂ ಮನುಷ್ಯನ ಜೀವನ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲ ವಿಚಲಿತವಾದ ವಾತಾವರಣ, ಕಲಿಯುವ ಸನ್ನಿವೇಶ ಜಗತ್ತಿನಾದ್ಯಂತ ಇವಾಗೆ. ಇದಕ್ಕೆ ಹೊರ ಬರಬೇಕಾದ್ರೆ, ಶಾಂತಿ ಬರಬೇಕಾದ್ರೆ ಇಂಥ ದೇವಾಲಯಗಳ ಮೊರೆ ಹೋಗಬೇಕು. ದೇಹದ ಆಲಯ ದೇವಾಲಯ. ಈ ದೇವಾಲಯದಲ್ಲಿ ಯಾರು ಹುಟ್ಟಲ್ಲ, ಯಾರು ಸಾಯಿಲ್ಲ. ಎಲ್ಲಿ ಸಾವಿಲ್ಲ, ಎಲ್ಲಿ ಹುಟ್ಟ ಇಲ್ಲ, ಅಲ್ಲಿ ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ, ಸುಖ ಇರ್ತದೆ, ಮೋಕ್ಷ ಪ್ರಧಾನವಾಗಿರ್ತದೆ. ಹಾಗಾಗಿ ನಮ್ಮ ಸನಾತನ ಕಾಲದಿಂದಲೂ ಸಹಿತ ದೇವಾಲಯಗಳಿಗೆ ನಮ್ಮ ಹಿರಿಯರು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಸ್ಥಾಪನೆ ಮಾಡ್ತಾರೆ, ಉದ್ಧಾರ ಮಾಡ್ತಾರೆ. ನಮ್ಮಲ್ಲಿ ಎಲ್ಲರ ಒಂದು ಪೂರ್ಣ ಔಚಿತ್ಯ ಮಾಹಿತಿ ಅನ್ಸುತ್ತೇವೆ. ಇಲ್ಲಿ ಈ ಭಾಗದಲ್ಲಿ ನೋಡ್ರಿ, ನನ್ನ ಮಂತ್ರಿಗಳು, MLA ಸಾಹೇಬರು ಬಂದಿದ್ದಾರೆ. ಸ್ವಲ್ಪ ಸಣ್ಣ ಪುಟ್ಟನಾದ್ರು ಅವರೇನಾದ್ರು ಮತದಾರರು, ನೀವೇ ನನಗೆ, ಆಮೇಲೆ ಆ ದೇವರು ನನಗೆ ಬೇಕು, ಇವರು ತಂದೆಯವರಿಗೂ